ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಡಿಸೆಂಬರ್ 21-22ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಲೋಕಸಭಾ ಪಾಸಸ್ ಬಿಲ್ ಟು ಲಿಂಕ್ ಎಲೆಕ್ಟೋರಲ್ ರೂಲ್ಸ್ ವಿತ್ ಆಧಾರ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಗೆ ತಿದ್ದುಪಡಿಯನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2021 ಅನ್ನುವಂಥ ಒಂದು ಬಿಲ್ ಅನ್ನ ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಲೋಕಸಭೆಯಲ್ಲಿ ಇದು ಪಾಸ್ ಕೂಡ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾದಂಥ ಅಂಶ ಏನು ಅಂತ ಅಂದ್ರೆ ಎಲೆಕ್ಟೋರಲ್ ರೋಲ್ಸ್ಗಳನ್ನ ಆಧಾರ್ಗೆ ಅಂದ್ರೆ ವೋಟರ್ ಐಡಿಯನ್ನ ಆಧಾರಿಗೆ ಲಿಂಕ್ ಮಾಡುವಂತ ಕಾರ್ಯ ಅನ್ನುವಂಥದ್ದು ಆಗ್ತಾ ಇದೆ. ಇಲ್ಲಿ ಈ ರೀತಿಯ ಲಿಂಕ್ ಮಾಡುವಂಥದ್ರ ನೀಡ್ ಏನು ಅಂದ್ರೆ ಅದರ ಅವಶ್ಯಕತೆ ಏನಿತ್ತು ಅನ್ನೋದನ್ನ ನೋಡೋದಾದ್ರೆ 2015ರಿಂದಲೂ ಕೂಡ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಈ ರೀತಿಯ ಲಿಂಕಿಂಗಿನ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ. ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ದಿ ನ್ಯಾಷನಲ್ ಎಲೆಕ್ಟ್ರೋಲ್ ಲಾ ಪ್ಯೂರಿಫಿಕೇಶನ್ ಅಂಡ್ ಅಥೆಂಟಿಕೇಶನ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನ ಇದಕ್ಕಾಗಿ ಇನಿಷಿಯೇಟ್ ಮಾಡಿದೆ. ಆಧಾರ್ ನಂಬರ್ ಅನ್ನ ವೋಟರ್ ಐಡಿ ಒಟ್ಟಿಗೆ ಲಿಂಕ್ ಮಾಡೋದಕ್ಕೆ ಅಂತ ಹೇಳಿ. ಈ ಲಿಂಕಿಂಗ್ ನಿಂದಾಗಿ ಒಂದು ಮಹತ್ತರವಾದಂಥ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಒಬ್ಬನೇ ವ್ಯಕ್ತಿಯ ಹೆಸರಿನಲ್ಲಿ ಮಲ್ಟಿಪಲ್ ಎನ್ರೋಲ್ಮೆಂಟ್ಸ್ ಗಳನ್ನ ಮಾಡಿ 2-3 ಜಾಗಗಳಲ್ಲಿ ವೋಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳೇನಿರ್ತಾರೆ ಅಂಥವ್ರನ್ನ ಇದರಿಂದ ತೆಗೆದು ಹಾಕುವಂತ ಒಂದು ಮುಖ್ಯವಾದಂಥ ಅಡ್ವಾಂಟೇಜ್ ಅನ್ನ ಇಲ್ಲಿ ನಾವು ಕಾಣ್ಬೋದಾಗತ್ತೆ. ಸದ್ಯಕ್ಕೆ ಈ ಸ್ಕೀಮ್ ಸ್ಟಾಪ್ ಆಗಿರ್ತಕ್ಕಂಥದ್ದು ಕಾರಣ ಸುಪ್ರೀಂ ಕೋರ್ಟ್ ಆಧಾರನ್ನ ವೆಲ್ಫೇರ್ ಸ್ಕೀಮ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಆಪ್ಷನಲ್ ಆಗಿ ಇರಬೇಕೇ ಹೊರತು ಇದನ್ನ ಮ್ಯಾಂಡೇಟ್ರಿ ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಕೂಡ ತನ್ನ ಒಂದು ಪ್ರಪೋಸಲ್ ಅನ್ನ ಮಾಡಿಫೈ ಮಾಡಿ ಈ ಲಿಂಕಿಂಗ್ ಏನಿದೆ ಆಧಾರ್ಗೂ ಮತ್ತು ವೋಟರ್ ಐಡಿಗೂ ಲಿಂಕ್ ಮಾಡುವಂಥದ್ದನ್ನ ಆಪ್ಷನಲ್ ಆಗಿ ಇಟ್ಟಿರ್ತಕ್ಕಂಥದ್ದು. ಪ್ರಸ್ತುತ ಬಿಲ್ನಲ್ಲಿ ಚುನಾವಣಾ ಗುರುತಿನ ಚೀಟಿಯನ್ನ ಆಧಾರ್ನೊಟ್ಟಿಗೆ ಲಿಂಕ್ ಮಾಡೋದನ್ನ ಹೊರತುಪಡಿಸಿ ಕೂಡ ಬೇರೆ ಪ್ರಾವಿಷನ್ಸ್ಗಳನ್ನ ನಾವು ಕಾಣಬಹುದಾಗತ್ತೆ. ಅವುಗಳು ಅಂತ ಅಂದ್ರೆ ಈ ಹಿಂದೆ ಯಾರಿಗೆಲ್ಲ ಆ ವರ್ಷದ ಜನವರಿ 1ಕ್ಕೆ ಅಥವಾ ಅದರ ಹಿಂದಿನ ದಿನಗಳಿಗೆ 18 ವರ್ಷಗಳು ಪೂರೈಕೆಯಾಗಿರುತ್ತೆ ಅಂದ್ರೆ 2022ರಲ್ಲಿ ನಾನು ವೋಟ್ ಮಾಡಬೇಕು ಅಂತ ಅಂದ್ರೆ 2022ರ ಜನವರಿ 1ಕ್ಕೆ ನನಗೆ 18 ವರ್ಷಗಳು ತುಂಬಿರಬೇಕು ಅಥವಾ 2021ರಲ್ಲಿಯೇ ನನಗೆ 18 ವರ್ಷಗಳು ತುಂಬಿರಬೇಕು. ಹಾಗಿದ್ದಾಗ ಮಾತ್ರವೇ ಫೆಬ್ರವರಿಯಲ್ಲೋ ಅಥವಾ ಮುಂದಿನ 2022ರ ಡಿಸೆಂಬರ್ನಲ್ಲೋ ನಡೆಯುವಂತ ಚುನಾವಣೆಗಳಿಗೆ ವೋಟ್ ಮಾಡೋದಕ್ಕೆ ನಾನು ಶಕ್ಯಳಾಗಿರ್ತೇನೆ. ಒಂದು ವೇಳೆ ನಾನು ಜನವರಿ 2ಕ್ಕೆ ನನಗೆ 18 ವರ್ಷಗಳು ತುಂಬುತ್ತಾ ಇದೆ ಅಂತ ಅಂದ್ರೆ ನಾನು 2022ರಲ್ಲಿ ನಡೆಯುವಂತ ಜೂನ್ ತಿಂಗಳಲ್ಲಿಯೋ ಡಿಸೆಂಬರ್ ತಿಂಗಳಲ್ಲಿಯೋ ಬೇರೆ ಇನ್ಯಾವುದೇ ತಿಂಗಳಲ್ಲಿ 2022ರಲ್ಲಿ ನಡೆಯುವಂತ ಚುನಾವಣೆಗಳಿಗೆ ವೋಟ್ ಹಾಕುವಂತಿಲ್ಲ. 18 ವರ್ಷಗಳು ತುಂಬಿದ್ದು ಕೂಡ ನಾನು ವೋಟ್ ಮಾಡುವಂತಿಲ್ಲ. ಆದ್ರೆ ಈಗ ಬಂದಿರತಕ್ಕಂಥ ಪ್ರಾವಿಷನ್ನ ಪ್ರಕಾರ 1 ವರ್ಷದಲ್ಲಿ 4 ಕ್ವಾಲಿಫೈಯಿಂಗ್ ಡೇಟ್ಸ್ಗಳನ್ನ ಹೊಸ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳುವಂತ ವೋಟರ್ಸ್ಗಳಿಗೆ ನೀಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಆಫ್ ನ್ಯೂ ವೋಟರ್ಸ್ ಇದುವರೆಗೂ ಕೇವಲ ಆ ವರ್ಷದ ಜನವರಿ 1ರಂದು ಆಗ್ತಾ ಇತ್ತು. ಆದ್ರೆ ಈಗ 4 ಕ್ವಾಲಿಫೈಯಿಂಗ್ ಡೇಟ್ಸ್ಗಳನ್ನ ನೀಡಲಾಗಿದೆ. ಆ 4 ಅಂತ ಅಂದ್ರೆ ಏಪ್ರಿಲ್ 1, ಜುಲೈ 1, ಅಕ್ಟೋಬರ್ 1 ಮತ್ತು ಜಾನ್ವರಿ 1. ಈ 4 ಕ್ವಾಲಿಫೈಯಿಂಗ್ ಡೇಟ್ಸ್ಗಳಲ್ಲಿ ನಾವು ಅಂದ್ರೆ ಹೊಸ ವೋಟರ್ಸ್ಗಳು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ನಂತರದಲ್ಲಿ ಬರುವಂತ ಚುನಾವಣೆಗಳಿಗೆ ವೋಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಮತ್ತೊಂದು ಸುಧಾರಣೆ ಏನಿದೆ ಅಂತ ಅಂದ್ರೆ ಪ್ರಸ್ತುತವಾಗಿ ಏನು ಚುನಾವಣೆಗಳು ನಡೆಯುತ್ತೆ ಅದನ್ನ ಸರ್ವೀಸ್ ವೋಟರ್ಸ್ಗಳಿಗೆ ಜೆಂಡರ್ ನ್ಯೂಟ್ರಲ್ ಮಾಡುವಂತ ಒಂದು ಅಂಶವನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಸರ್ವೀಸ್ ವೋಟರ್ಸ್ ಅಂತ ಅಂದ್ರೆ ಆರ್ಮಿಯಲ್ಲಿ ಇರುವಂತ ವ್ಯಕ್ತಿಗಳು ಯಾರಿರ್ತಾರೆ ಅವರ ವೈಫ್ ಅಂದ್ರೆ ಅವರ ಹೆಂಡತಿ ಇವರನ್ನ ಸರ್ವೀಸ್ ವೋಟರ್ಸ್ ಅಂತ ಹೇಳಿ ನಾವು ಗುರುತಿಸಬಹುದು. ಸರ್ವೀಸ್ ವೋಟರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ಇರುವಂತ ಪ್ರಾವಿಷನ್ ಏನು ಅಂತ ಅಂದ್ರೆ ಆರ್ಮಿ ಮೆನ್ಸ್ ವೈಫ್ ಈಸ್ ಎಂಟೈಟಲ್ಡ್ ಟು ಬಿ ಎನ್ರೋಲ್ಡ್ ಆಸ್ ಅ ಸರ್ವೀಸ್ ವೋಟರ್ ಅಂತ ಹೇಳಿ ಇದೆ. ಆದ್ರೆ ಒಂದು ವೇಳೆ ವುಮೆನ್ ಆಫೀಸರೇ ಇದ್ರು ಅಂತ ಅಂದಾಗ ಅವರ ಗಂಡನಿಗೆ ಆ ಒಂದು ಎಲಿಜಿಬಿಲಿಟಿ ಅನ್ನುವಂಥದ್ದು ಇರೋದಿಲ್ಲ ಸರ್ವೀಸ್ ವೋಟರ್ ಆಗಿ ಅವರು ಎನ್ರೋಲ್ ಆಗೋದಕ್ಕೆ. ಹಾಗಾಗಿ ವೈಫ್ ಅನ್ನುವಂಥ ಜಾಗದಲ್ಲಿ ಸ್ಪೌಸ್ ಅನ್ನುವಂಥ ಪದವನ್ನ ತಂದು ಒಂದು ವೇಳೆ ವೈಫೇ ಆರ್ಮಿ ಆಫೀಸರ್ ಆಗಿದ್ದಾಗ ಅಂಥವರ ಗಂಡನೂ ಕೂಡ ಸರ್ವೀಸ್ ವೋಟರ್ ಆಗಿ ವೋಟ್ ಮಾಡಬಹುದಾಗತ್ತೆ. ಈ ರೀತಿ ಸ್ಪೌಸ್ ಅನ್ನುವಂಥ ಪದವನ್ನ ರೀಪ್ಲೇಸ್ ಮಾಡೋದ್ರಿಂದ ಜೆಂಡರ್ ನ್ಯೂಟ್ರಲ್ ಆಗಿ ಚುನಾವಣೆಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಇದು ಪ್ರಸ್ತುತ ಬಿಲ್ನಲ್ಲಿನ ಕೆಲವು ಪ್ರಾವಿಷನ್ಸ್ಗಳಾಗಿವೆ. ಇನ್ನು ಆಧಾರನ್ನ ಲಿಂಕ್ ಮಾಡೋದ್ರಿಂದ ಕೆಲವು ಇಶ್ಯೂಸ್ಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಆ ಮುಖ್ಯವಾದಂಥ ಇಶ್ಯೂಸ್ಗಳು ಯಾವುವು ಅಂತ ಅಂದ್ರೆ ಚುನಾವಣಾ ಆಯೋಗ ಮತ್ತು ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರನ್ನ ನೀಡುವಂತ ಒಂದು ಸಂಸ್ಥೆ ಏನಿದೆ ಈ ಎರಡರ ಡೇಟಾ ಬೇಸಸ್ನ ನಡುವೆ
ಎಕ್ಸ್ಟೆಂಟ್ ಆಫ್ ಡೇಟಾ ಶೇರಿಂಗ್ ಅನ್ನೋದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಅನ್ನುವಂಥದ್ದನ್ನ ಈ ಪ್ರಪೋಸಲ್ ನೀಡೋದ್ರಲ್ಲಿ ಈ ಪ್ರಪೋಸಲ್ ಫೇಲ್ಯೂರ್ ಆಗುತ್ತೆ. ಇದರಿಂದಾಗಿ ಜನಗಳ ಪ್ರೈವಸಿಗೆ ಧಕ್ಕೆ ಆಗ್ತಾ ಇದೆ. ಹಾಗೆ ಭಾರತದಂತ ರಾಷ್ಟ್ರದಲ್ಲಿ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಲಾ ಅನ್ನುವಂಥದ್ದು ಸದ್ಯಕ್ಕೆ ನಮ್ಮಲ್ಲಿ ಆಬ್ಸೆನ್ಸ್ ಇರುವಂಥದ್ದು. ಒಂದು ರೋಬಸ್ಟ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಲಾ ಅನ್ನುವಂಥದ್ದು ಕೂಡ ಇವತ್ತಿಗೆ ನೀಡ್ ಆಫ್ ದಿ ಅವರ್ ಆಗಿರ್ತಕ್ಕಂಥದ್ದು. ಡೇಟಾ ಶೇರಿಂಗ್ ಅನ್ನುವಂಥದ್ದು ಒಬ್ಬರ ಖಾಸಗಿತನಕ್ಕೆ ಧಕ್ಕೆ ಮಾಡಬಹುದು. ಪ್ರೈವಸಿಯ ಇಶ್ಯೂ ಅನ್ನುವಂಥದ್ದು ಇಲ್ಲಿ ರೈಸ್ ಆಗ್ತಾ ಇದೆ. ಅದು ಮುಖ್ಯವಾದಂತ ಒಂದು ಇಶ್ಯೂ ಆಗಿದೆ ಸೀಡಿಂಗ್ ನ ವಿಚಾರದಲ್ಲಿ. ಸಂಚಿಕೆಯ ಒಂದು ಎಡಿಟೋರಿಯಲ್ ಕೂಡ ಆಧಾರ್ ಮತ್ತು ಚುನಾವಣಾ ಗುರುತಿನ ಚೀಟಿಯನ್ನ ಲಿಂಕ್ ಮಾಡೋದ್ರ ಬಗ್ಗೆ, ಈ ಲಿಂಕಿಂಗ್ ಅನ್ನ ಮಾಡೋದಕ್ಕೆ ಮುಂಚೆ ಸಾಕಷ್ಟು ಆಲೋಚನೆ, ಯೋಚನೆಗಳನ್ನ, ನಿರ್ಧಾರಗಳನ್ನ ಕೈಗೊಳ್ಳುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಇದು ಮಾತನಾಡ್ತಾ ಇದೆ. ಇಲ್ಲಿ ಎಷ್ಟೇ ಪ್ರೋಗ್ರೆಸಿವ್ ಆಸ್ಪೆಕ್ಟ್ಸ್ಗಳು ಅಂದ್ರೆ ಇದರ ಪಾಸಿಟಿವ್ ಸೈಡ್ಸ್ ಇದ್ರೂ ಕೂಡ ಎಲೆಕ್ಟ್ರೋಲ್ ರೋಲ್ಸ್ಗಳನ್ನ ಆಧಾರ್ಗೆ ಲಿಂಕ್ ಮಾಡುವಂಥದ್ದು ಸಾಕಷ್ಟು ಕನ್ಸರ್ನ್ಸ್ಗಳನ್ನ ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದನ್ನ ಎಡಿಟೋರಿಯಲ್ನಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಪ್ರಸ್ತುತ ಈ ಬಿಲ್ನಿಂದಾಗಿ ಸಾಕಷ್ಟು ಉಪಯೋಗಗಳೇನೋ ಇದೆ. ಯಾರೆಲ್ಲ ಡ್ಯೂಪ್ಲಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ, ಎಲೆಕ್ಟ್ರೋಲ್ ರೋಲ್ಸ್ಗಳಲ್ಲಿ ಡ್ಯೂಪ್ಲಿಕೇಶನ್ ಅನ್ನ ಹೊಂದಿರುವಂತವರಿಗೆ ಅಂದ್ರೆ ಎರಡು ಕಡೆ ವೋಟ್ ಮಾಡುವಂತವರಿಗೆ ಡ್ಯೂಪ್ಲಿಕೇಶನ್ ಅನ್ನ ಮಾಡೋದಕ್ಕೆ ಇದು ನೆರವಾಗುತ್ತೆ. ಬೋಗಸ್ ವೋಟ್ಸ್ಗಳು ಮತ್ತು ಫ್ರಾಡ್ಸ್ಗಳು ಇಲ್ಲಿಂದ ಸ್ಟಾಪ್ ಆಗುವಂಥದ್ದು. ಕ್ವಾಲಿಫೈಯಿಂಗ್ ರೇಟ್ಸ್ಗಳನ್ನ ಹೆಚ್ಚಿನದಾಗಿ ಅಂದ್ರೆ ಮುಂಚೆ 1 ಇದ್ದಿದ್ದಂಥದನ್ನ 4 ಮಾಡೋದ್ರಿಂದಾಗಿ ಕೂಡ 18 ವರ್ಷ ತುಂಬಿದಂಥವರಿಗೆ ಆದಷ್ಟು ಶೀಘ್ರದಲ್ಲಿ ವೋಟ್ ಮಾಡೋದಕ್ಕೆ ಇದು ನೆರವಾಗುತ್ತೆ. ಜೆಂಡರ್ ನ್ಯೂಟ್ರಾಲಿಟಿಯನ್ನ ಇದು ತಂದಿದೆ. ಈ ರೀತಿಯ ಒಳಿತುಗಳನ್ನ ಈ ಬಿಲ್ ಹೊಂದಿದ್ರು ಕೂಡ, ಪ್ರೋಗ್ರೆಸಿವ್ ಆಸ್ಪೆಕ್ಟ್ಸ್ಗಳು ಇದರಲ್ಲಿ ಇದ್ರೂ ಕೂಡ, ಇದರಿಂದಾಗಿ ಮುಖ್ಯವಾಗಿ ಈ ಮಲ್ಟಿಪಲ್ ಎನ್ರೋಲ್ಮೆಂಟ್ ಅನ್ನ ತಡೀತೇವೆ ಅನ್ನುವಂಥದ್ದು ಸರಿಯೇ ಅನ್ನುವಂಥದ್ದನ್ನ ಲೇಖಕರು ಪ್ರಶ್ನಿಸ್ತಾ ಇದ್ದಾರೆ. ರಾಂಗ್ಫುಲ್ ಎನ್ರೋಲ್ಮೆಂಟ್ ಅನ್ನ ಗುರುತಿಸೋದ್ರ ಜೊತೆಗೆ ಭಾರತದ ನಿವಾಸಿಗಳಲ್ಲದೆ ಇರುವಂತವರು ಕೂಡ ವೋಟ್ ಮಾಡ್ತಿರ್ತಾರೆ ಅಂದ್ರೆ ಅವರನ್ನ ಕೂಡ ಗುರುತಿಸಬಹುದಾಗಿರುತ್ತೆ. ಅಂದ್ರೆ ಆಧಾರ್ ಅನ್ನುವಂಥದ್ದು ಕೇವಲ ನಿವಾಸಿಗಳ ಒಂದು ಡೇಟಾ ಬೇಸ್ ಅನ್ನ ಹೊಂದಿದೆ. ಸಿಟಿಸನ್ಸ್ಗಳ ಡೇಟಾ ಬೇಸ್ ಅಂತ ನಾವು ಅದನ್ನ ಹೇಳುವಂತಿಲ್ಲ. ಯಾಕೆಂದ್ರೆ ಸಿಟಿಸನ್ಶಿಪ್ಗೆ ಆಧಾರ್ ಅನ್ನುವಂಥದ್ದೇನು ಪ್ರಾಪರ್ ಪ್ರೂಫ್ ಅಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ನಮ್ಮ ಬಳಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನ ಲೇಖಕರು ಎತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಹೊಂದಿಲ್ಲದೆ ಭಾರತದ ಸಿಟಿಸನ್ ಅನ್ನಿಸ್ಕೊಳ್ಳುವಂಥವ್ರು ಕೂಡ ಇದ್ದಾರೆ. ಅದು ಕೂಡ ಒಂದು ಸಮಸ್ಯೆ ಆಗ್ಬೋದು. ಹೀಗಿದ್ದು ಕೂಡ ಒಂದ್ ವೇಳೆ ಒಬ್ಬರೇ ಮಲ್ಟಿಪಲ್ ಎನ್ರೋಲ್ಮೆಂಟ್ಸ್ ಅನ್ನ ಮಾಡಿರ್ತಕ್ಕಂಥವ್ರು ಇದ್ರೂ ಕೂಡ ಅವರು ಇಲ್ಲಿ ವಾಲಂಟ್ರಿ ಆಗಿ ಒಪ್ಪಿದ್ರೆ ಮಾತ್ರ ಈ ಲಿಂಕಿಂಗ್ ಅನ್ನ ಮಾಡಬೇಕು ಅನ್ನುವಂಥ ಪ್ರಾವಿಷನ್ ಇರೋದ್ರಿಂದ ಇಲ್ಲಿಯೂ ಕೂಡ ಅವರು ತಪ್ಪಿಸ್ಕೊಳ್ಬೋದಾಗತ್ತೆ. ಹಾಗಾಗಿ ಈ ಎಲ್ಲ ಪ್ರಾವಿಷನ್ಸ್ಗಳ ನಡುವೆ ಇದನ್ನೇ ಉದ್ದೇಶವಾಗಿಟ್ಟುಕೊಂಡು ಈ ರೀತಿಯ ಒಂದು ಅಂಶವನ್ನ ತರುವಂಥದ್ದು ಅಂದ್ರೆ ಸೀಡಿಂಗ್ ಅನ್ನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಆಲೋಚನೆಯನ್ನ ಮಾಡಿ ಪಬ್ಲಿಕ್ ಒಪಿನಿಯನ್ ಅನ್ನ ಕೂಡ ಪಡ್ಕೊಂಡು ಪಾರ್ಲಿಮೆಂಟರಿ ಸ್ಕ್ರೂಟಿನಿ ಅನ್ನುವಂಥದ್ದು ಇಲ್ಲಿ ಡೀಪರ್ ಆಗಿ ಆಗ್ಬೇಕಾಗತ್ತೆ ಈ ವಿಚಾರದ ಬಗ್ಗೆ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಆಧಾರ್ ಅನ್ನುವಂಥದ್ದೇ ಮ್ಯಾಂಡೇಟ್ರಿ ಅಲ್ಲ ಭಾರತದ ಸಿಟಿಸನ್ಗೆ ಅಂದ್ಮೇಲೆ ಇಲ್ಲಿ ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಂತೆ ಇರುವಂತ ಒಂದು ಚುನಾವಣೆಗೆ ವೋಟ್ ಮಾಡುವಂತ ಅಂಶ ಏನಿದೆ, ಇದಕ್ಕೆ ಆಧಾರನ್ನ ಮೂಲಭೂತವಾಗಿ ಇಟ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಡೇಟಾ ಪ್ರೊಟೆಕ್ಷನ್ ಲಾ ಇಲ್ಲದೆ ಇರೋದಾಗಿರಬಹುದು ಅಥವಾ ಪ್ರೈವಸಿಯ ಕನ್ಸರ್ನ್ಸ್ಗಳಾಗಿರಬಹುದು, ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಇದು ಒಳಗೊಂಡಿದೆ. ಚುನಾವಣಾ ಆಯೋಗದ ಬಗ್ಗೆ ಮತ್ತು ಚುನಾವಣೆಯ ಒಂದು ಪ್ರೋಸೆಸ್ನಲ್ಲಿ ಸುಧಾರಣೆಗಳನ್ನ ತರೋದಕ್ಕೆ ಅಂತ ಹೇಳಿ ಹೊಸದಾದಂಥ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗಕ್ಕೆ, ಎಲೆಕ್ಷನ್ ಕಮಿಷನರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ನೋಡೋಣ. ಪ್ರಿಲಿಮ್ಸ್ನಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಈಗಾಗಲೇ ಕೇಳಲಾಗಿದೆ. ಮುಂಬರುವಂತ ದಿನಗಳಲ್ಲೂ ಕೂಡ ಇವು ಹೊಸತೇನಲ್ಲ. KPSCಯಲ್ಲೂ ಕೂಡ ಈಗ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕ್ವೆಶನ್ಸ್ ಹೆಚ್ಚಾಗ್ತಾ ಇರೋದ್ರಿಂದ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಬರುವಂತ ಏರಿಯಾಸ್ಗಳಾಗಿರುತ್ತೆ. ಸಾಂವಿಧಾನಿಕವಾಗಿ ಇರುವಂತ ಯಾವುದೇ ಸಂಸ್ಥೆ ಆಗಿರಬಹುದು, ಯಾವುದೇ ಒಂದು ಹುದ್ದೆ ಸ್ಥಾನ ಆಗಿರಬಹುದು, ಅದರ ಬಗೆಗೆ ಪ್ರಶ್ನೆಗಳು ಹೆಚ್ಚಾಗಿಯೇ ಬರುವಂತ ಸಂಭವಗಳು ಇರುತ್ತೆ. ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಒರಿಜಿನಲಿ ಎಲೆಕ್ಷನ್ ಕಮಿಷನ್ ಹ್ಯಾಡ್ ಓನ್ಲಿ 1 ಎಲೆಕ್ಷನ್ ಕಮಿಷನರ್ ಬಟ್ ವಾಸ್ ಮೇಡ್ ಅ ಮಲ್ಟಿ ಮೆಂಬರ್ ಬಾಡಿ ಥ್ರೂ 42nd ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ. ಮೂಲಭೂತವಾಗಿ ಬೇಸಿಕ್ ಆಗಿ ಚುನಾವಣಾ ಆಯೋಗದಲ್ಲಿ ಕೇವಲ ಒಬ್ಬರು ಎಲೆಕ್ಷನ್ ಕಮಿಷನರ್ ಇದ್ರು. ಆದ್ರೆ ಅದನ್ನ ಮಲ್ಟಿ ಮೆಂಬರ್ ಬಾಡಿ, ಹೆಚ್ಚು ಸದಸ್ಯರನ್ನ ಒಳಗೊಳ್ಳುವಂತ ಒಂದು ಬಾಡಿಯಾಗಿ 42ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಮಾಡಲಾಯಿತು ಅಂತ ಹೇಳಿ ಮೊದಲ ವಾಕ್ಯ ಹೇಳುತ್ತೆ. ಎರಡನೇ ವಾಕ್ಯ ಹೇಳುತ್ತೆ, ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಷನ್ ಕಮಿಷನರ್ ಕ್ಯಾನ್ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿ. ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಅಧಿಕಾರಿಗಳನ್ನ ರಿಮೂವ್ ಮಾಡಬಹುದು ಅಂತ ಹೇಳಿ ಇದು ತಿಳಿಸ್ತಾ ಇದೆ. ಈ ಎರಡೂ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸಂಚಿಕೆಯ ಮುಂದಿನ ಆರ್ಟಿಕಲ್ 6 ಅಡಿಷನಲ್ ಸೀಟ್ಸ್ ಫಾರ್ ಜಮ್ಮು 1 ಫಾರ್ ಕಾಶ್ಮೀರ್ ಪ್ರಪೋಸ್ಡ್ ಅನ್ನುವಂಥದ್ದು.
ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಭಾರತದ ಸಂವಿಧಾನ, ಹಿಸ್ಟಾರಿಕಲ್ ಅಂಡರ್ಪಿನ್ನಿಂಗ್ಸ್, ಎವಲ್ಯೂಷನ್, ಫೀಚರ್ಸ್, ಅಮೆಂಡ್ಮೆಂಟ್ಸ್, ಸಿಗ್ನಿಫಿಕೆಂಟ್ ಪ್ರಾವಿಷನ್ಸ್, ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಜಮ್ಮು ಕಾಶ್ಮೀರದ ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು ಈ ಕೆಳಗಿನ ರೆಕಮೆಂಡೇಶನ್ಸ್ಗಳನ್ನು ಮಾಡಿದೆ. ಅದನ್ನು ಕುರಿತಾಗಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅನ್ನ ಯಾರು ಹೆಡ್ ಮಾಡಿದ್ರು ಅಥವಾ ಯಾರು ಇದರ ಮುಖ್ಯಸ್ಥರಾಗಿದ್ರು ಅಂತ ಅಂದಾಗ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಈ ಕಮಿಟಿ ನೀಡಿರ್ತಕ್ಕಂಥ ರೆಕಮೆಂಡೇಶನ್ಸ್ಗಳು ಯಾವುದು ಅಂತ ಅಂದಾಗ ಕಾಶ್ಮೀರ್ ಡಿವಿಷನ್ನಲ್ಲಿ 1 ಅಸೆಂಬ್ಲಿ ಸೀಟ್ ಹಾಗೆ ಜಮ್ಮು ಡಿವಿಷನ್ನಲ್ಲಿ 6 ಸೀಟ್ಸ್ಗಳನ್ನು ಹೆಚ್ಚುಗೊಳಿಸಬೇಕು ಅಂತ ಹೇಳಿ ಕಮಿಟಿ ಒಂದು ರೆಕಮೆಂಡೇಶನ್ ಅನ್ನು ನೀಡಿದೆ. ಅಂದರೆ ಈಗಾಗಲೇ 83 ಸೀಟ್ಸ್ಗಳು ಇದ್ದಂಥ ಅಸೆಂಬ್ಲಿಯು 90 ಸ್ಥಾನಗಳನ್ನು ಈಗ ಹೊಂದಬೇಕಾಗತ್ತೆ. ಹಾಗೆಯೇ SC ಮತ್ತು ST ಕಮ್ಯುನಿಟೀಸ್ಗಳಿಗೆ 16 ಸೀಟ್ಸ್ಗಳನ್ನು ರಿಸರ್ವ್ ಮಾಡಬೇಕು ಅಂತ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಡಿಸಿಷನ್ ಏನಿತ್ತು ಜಮ್ಮು ಕಾಶ್ಮೀರದ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅನ್ನ ಎಂಡ್ ಮಾಡುವಂಥದ್ದು. ಇದರ ನಂತರದಲ್ಲಿ ಇದರ ಹಿಂದೆ ಇದ್ದಂಥ 83 ಸ್ಥಾನಗಳಿಗೆ ಹೋಲಿಕೆ ಮಾಡಿದಾಗ ಈಗಿನ ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು 7 ಸ್ಥಾನಗಳನ್ನು ಹೆಚ್ಚಿಸಿ 90 ಸ್ಥಾನಗಳನ್ನು ಹೊಂದಬೇಕು ಅಂತ ಹೇಳಿ ರೆಕಮೆಂಡೇಶನ್ ಅನ್ನು ಮಾಡಿದೆ ಅಲ್ಲಿನ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ. ಈ ರೆಕಮೆಂಡೇಶನ್ಸ್ಗಳಿಗೆ ಯಾವ ಬೇಸಿಸ್ನ ಆಧಾರವಾಗಿ ಈ ಒಂದು ರೆಕಮೆಂಡೇಶನ್ಸ್ ಅನ್ನು ನೀಡಲಾಗಿದೆ ಅಂತ ಅಂದಾಗ 2011ರ ಸೆನ್ಸಸ್ನ ಆಧಾರವಾಗಿ ಇಲ್ಲಿ ರಿಪೋರ್ಟ್ ಅನ್ನ ಫೈನಲೈಸ್ ಮಾಡಲಾಗಿದೆ. ಹಾಗೇನೆ ಜಮ್ಮು ಕಾಶ್ಮೀರದ ಟೋಪೋಗ್ರಫಿಯ ಟೆರೈನ್ ಆಗಿರಬಹುದು, ಅಲ್ಲಿರ್ತಕ್ಕಂಥ ಸಂಪರ್ಕ ಮೂಲಗಳಾಗಿರಬಹುದು, ಇವೆಲ್ಲವನ್ನ ಆಧಾರವಾಗಿಟ್ಟುಕೊಂಡು ಈ ರೀತಿಯ ರೆಕಮೆಂಡೇಶನ್ಸ್ಗಳನ್ನು ನೀಡಲಾಗಿರ್ತಕ್ಕಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ ಆಗಿರ್ತಕ್ಕಂಥ ಒಂದು ಟೈಮ್ ಲೈನ್ ಅನ್ನು ನೋಡೋದಾದ್ರೆ ಮೊದಲ ಬಾರಿಗೆ ಡಿಲಿಮಿಟೇಷನ್ ಎಕ್ಸಸೈಸ್ ಅನ್ನುವಂಥದ್ದು 25 ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ಕಾರ್ವ್ ಮಾಡುವಂತೆ 1951ರಲ್ಲಿ ಈ ಕಮಿಟಿ ಅನ್ನುವಂಥದ್ದು ಈ ಕಾರ್ಯವನ್ನು ಮುಗಿಸುತ್ತೆ. ಹಾಗೆ ನಂತರದಲ್ಲಿ ಮೊದಲ ಫುಲ್ ಫ್ಲೆಡ್ಜ್ಡ್ ಡಿಲಿಮಿಟೇಷನ್ ಕಮಿಷನ್ ಅಂತ ಹೇಳಿ ಫಾರ್ಮ್ ಆಗಿದ್ದು 1981ನಲ್ಲಿ. ಆದರೆ 1995ರಲ್ಲಿ ಇದು ತನ್ನ ರೆಕಮೆಂಡೇಶನ್ಸ್ಗಳನ್ನು ಸಬ್ಮಿಟ್ ಮಾಡುತ್ತೆ. ಅದಾದ ನಂತರದಲ್ಲಿ ಯಾವುದೇ ಡಿಲಿಮಿಟೇಷನ್ ಅನ್ನುವಂಥದ್ದು ಜರುಗಿರಲಿಲ್ಲ. 2020ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಟ್ ಆಯಿತು. 2011ರ ಸೆನ್ಸಸ್ನ ಬೇಸಿಸ್ನ ಆಧಾರದ ಮೇಲೆ ಅದು ತನ್ನ ರೆಕಮೆಂಡೇಶನ್ಸ್ಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. 7 more ಸೀಟ್ಸ್ಗಳನ್ನು ಈ ಯೂನಿಯನ್ ಟೆರಿಟರಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನೀಡಿ ಅಂತ ಹೇಳಿ ಈಗ ನೀಡಿರ್ತಕ್ಕಂಥ ಒಂದು ರೆಕಮೆಂಡೇಶನ್ ಆಗಿದೆ. ಹಾಗೇನೆ 24 ಸೀಟ್ಸ್ಗಳನ್ನು ವೇಕೆಂಟ್ ಆಗಿ ಇಡಬೇಕು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆ 83 ಸೀಟ್ಸ್ಗಳಿದ್ದಂಥದ್ದನ್ನು 90ಕ್ಕೆ ಏರಿಕೆ ಮಾಡುವಂಥ ಒಂದು ರೆಕಮೆಂಡೇಶನ್. ಹಾಗೇನೆ 24 ರಿಸರ್ವ್ಡ್ ಸೀಟ್ಸ್ಗಳನ್ನು POKಗೆ ಅಂತ ಹೇಳಿ ಮೀಸಲಿಡುವಂಥದ್ದು. 90 + 24 ಅನ್ನುವಂಥದ್ದು ನೆನಪಿರ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳು ಏನಿವೆ ಅಂದಾಗ ಸಂವಿಧಾನದ 82ನೇ ವಿಧಿ ಅನ್ನುವಂಥದ್ದು ನಮ್ಮ ಸಂಸತ್ತು ಡಿಲಿಮಿಟೇಷನ್ ಆಕ್ಟ್ ಅನ್ನ ಪ್ರತಿಯೊಂದು ಸೆನ್ಸಸ್ನ ನಂತರವೂ ಕೂಡ ಎನ್ಯಾಕ್ಟ್ ಮಾಡೋದ್ರ ಬಗ್ಗೆ ಮಾತನಾಡುತ್ತೆ. ಹಾಗೆಯೇ ವಿಧಿ 170 ಅನ್ನುವಂಥದ್ದು ಸ್ಟೇಟ್ಸ್ ಕೂಡ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳಾಗಿ ಡಿವೈಡ್ ಆಗುತ್ತೆ. ಡಿಲಿಮಿಟೇಷನ್ ಆಕ್ಟ್ನ ಪ್ರಕಾರವಾಗಿ ಎಲ್ಲ ಸೆನ್ಸಸ್ಗಳ ನಂತರದಲ್ಲಿ ಅಂತ ಹೇಳಿ ತಿಳಿಸುವಂಥದ್ದು ಆರ್ಟಿಕಲ್ 170 ಆಗಿರುತ್ತೆ. ಹಾಗಾಗಿ ಡಿಲಿಮಿಟೇಷನ್ ಕಾರ್ಯ ಅನ್ನುವಂಥದ್ದು ಸಂವಿಧಾನಬದ್ಧವಾಗಿ ಆಗುವಂಥ ಕಾರ್ಯ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಅನ್ನುವಂಥದ್ದು ಇರುತ್ತೆ. ಡಿಲಿಮಿಟೇಷನ್ ಅಂದ್ರೆ ಏನು? ಇಷ್ಟೆಲ್ಲ ನಾವು ಡಿಲಿಮಿಟೇಷನ್ ಅಂತ ಮಾತನಾಡ್ತಿದ್ದೇವೆ. ಹಾಗಾದ್ರೆ ಡಿಲಿಮಿಟೇಷನ್ ಅಂದ್ರೆ ಏನು ಅಂತಂದ್ರೆ ಯಾವುದೋ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಒಂದು ಸ್ಥಳವನ್ನ ಸೆನ್ಸಸ್ನ ನಂತರದಲ್ಲಿ ಅದರ ಒಂದು ಬೌಂಡರೀಸ್ ಆಫ್ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಏನಿರುತ್ತೆ ಅದರ ಬೌಂಡರೀಸ್ಗಳನ್ನ ಲಿಮಿಟ್ಸ್ಗಳನ್ನ ಫಿಕ್ಸ್ ಮಾಡುವಂಥ ಪ್ರೋಸೆಸ್ ಅನ್ನ ಡಿಲಿಮಿಟೇಷನ್ ಅಂತ ಹೇಳಿ ಕರೆಯುವಂಥದ್ದು. ಲಿಮಿಟೇಷನ್ ಬೌಂಡ್ರೀಸ್ಗಳನ್ನು ಫಿಕ್ಸ್ ಮಾಡುವಂಥ ಕಾರ್ಯವನ್ನ ಮತ್ತೆ ಮಾಡುವಂಥ ಕಾರ್ಯ ಆಗೋದ್ರಿಂದ ಇದನ್ನ ಡಿಲಿಮಿಟೇಷನ್ ಅಂತ ಹೇಳಿ ಕರಿತೇವೆ. ಸ್ಟೇಟಿನ ಯಾವುದೇ ಲೆಜಿಸ್ಲೇಟಿವ್ ಬಾಡಿಯ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಫಿಕ್ಸ್ ಮಾಡುವಂಥದ್ದು, ಬೌಂಡ್ರೀಸ್ಗಳನ್ನು ಫಿಕ್ಸ್ ಮಾಡುವಂಥದ್ದು ಡಿಲಿಮಿಟೇಷನ್ನ ಮುಖ್ಯವಾದಂಥ ಒಂದು ಅರ್ಥ ಆಗಿರುತ್ತೆ. ಈ ಎಕ್ಸಸೈಸ್ ಅನ್ನ ಯಾರು ಮಾಡ್ತಾರೆ ಅಂದಾಗ ಬೌಂಡ್ರಿ ಕಮಿಷನ್ ಅಥವಾ ಡಿಲಿಮಿಟೇಷನ್ ಕಮಿಷನ್ ಅಂತ ಹೇಳಿ ಇವರನ್ನ ಗುರುತಿಸ್ತಾರೆ. ಈ ಕಮಿಟಿಯನ್ನ ಗುರುತಿಸುತ್ತೆ. ಹೈಲಿ ಪವರ್ಫುಲ್ ಕಮಿಷನ್ ಆಗಿರುತ್ತೆ ಈ ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು. ಇವರ ಆರ್ಡರ್ಸ್ಗಳನ್ನ ಕೋರ್ಟ್ನಲ್ಲಿಯೂ ಕೂಡ ಚಾಲೆಂಜ್ ಮಾಡುವಂತಿಲ್ಲ ಅನ್ನುವಂಥದ್ದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಕಮಿಟಿ ಆಗಿರುತ್ತೆ ಡಿಲಿಮಿಟೇಷನ್ ಕಮಿಟಿ ಅನ್ನುವಂಥದ್ದು. ಹಾಗಾದ್ರೆ ಈ ಡಿಲಿಮಿಟೇಷನ್ ಕಮಿಟಿಯಲ್ಲಿ ಮುಖ್ಯವಾಗಿ ಯಾರ್ಯಾರು ಇರ್ತಾರೆ ಅಂತ ಅಂದಾಗ
2002ರ ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ನ ಪ್ರಕಾರವಾಗಿ 3 ಸದಸ್ಯರನ್ನ ಡಿಲಿಮಿಟೇಷನ್ ಕಮಿಟಿ ಹೊಂದಿರುತ್ತೆ. ಸರ್ವಿಂಗ್ ಅಥವಾ ರಿಟೈರ್ಡ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಗಿರಬಹುದು. ಅವರು ಒಂದು ವೇಳೆ ಕೆಲಸ ಮಾಡ್ತಿರಬಹುದು ಅಥವಾ ರಿಟೈರ್ಡ್ ಕೂಡ ಆಗಿರಬಹುದು. ಕೆಲವೊಂದರಲ್ಲಿ ಬರೀ ರಿಟೈರ್ಡ್ ಜಡ್ಜ್, ಓನ್ಲಿ ರಿಟೈರ್ಡ್ ಜಡ್ಜ್ ಕ್ಯಾನ್ ಬಿ ದಿ ಮೆಂಬರ್ ಆಫ್ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಅದು ತಪ್ಪಾಗುತ್ತೆ. ಸರ್ವಿಂಗ್ ಕೂಡ ಆಗಿರಬಹುದಾಗಿರುತ್ತೆ. ಅವರನ್ನ ಚೇರ್ಪರ್ಸನ್ ಅಂತ ಹೇಳಿ ಈ ಕಮಿಷನ್ನಿಗೆ ನೇಮಕ ಮಾಡುವಂಥದ್ದು. ನಂತರದಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿ ಅಥವಾ ಅವರು ಗುರುತಿಸುವಂತ ಚುನಾವಣಾ ಅಧಿಕಾರಿಗಳು, ಹಾಗೆ ರಾಜ್ಯ ಚುನಾವಣಾ ಅಧಿಕಾರಿಗಳು, ಈ ಮೂವರನ್ನು ಕೂಡ ನಾವು ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗಳಾಗಿ ಈ ಒಂದು ಕಮಿಟಿಯಲ್ಲಿ ಕಾಣಬಹುದಾಗಿರುತ್ತೆ. ಇದಿಷ್ಟೂ ಭಾಗವನ್ನ ಜಮ್ಮು ಕಾಶ್ಮೀರ್ ಅಂತ ಗುರುತಿಸಿದ್ರು ಕೂಡ ಜಮ್ಮು ಕಾಶ್ಮೀರದ ಕೆಲವು ಭಾಗವನ್ನ ಪಾಕಿಸ್ತಾನ್ ಆಕ್ಯುಪೈ ಮಾಡಿರೋದ್ರಿಂದ ಅದನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳಿ ಗುರುತಿಸ್ತೇವೆ. ಇಲ್ಲಿ ಜಮ್ಮು ಕಾಶ್ಮೀರ್ 2 ಯೂನಿಯನ್ ಟೆರಿಟರೀಸ್, ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಅನ್ನುವಂಥ 2 ಯೂನಿಯನ್ ಟೆರಿಟರೀಸ್ಗಳ ಚಿತ್ರಣವನ್ನ ಕಾಣಬಹುದು. ಲಡಾಖ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲದ ಒಂದು ಯೂನಿಯನ್ ಟೆರಿಟರಿ, ಅಂದ್ರೆ ಕೇಂದ್ರಾಡಳಿತ ಪ್ರದೇಶ, ಅಲ್ಲಿ ಶಾಸನ ಸಭೆ ಇಲ್ಲ ಅನ್ನುವಂಥದ್ದು. ಜಮ್ಮು ಕಾಶ್ಮೀರ್ ಅನ್ನುವಂಥದ್ದು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಹೊಂದಿರತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ. ಈ ಅಸೆಂಬ್ಲಿಯಲ್ಲಿನ ಸೀಟ್ಸ್ಗಳನ್ನ 83ರಿಂದ 90ಕ್ಕೆ ಏರಿಕೆ ಮಾಡುವ ರೆಕಮೆಂಡೇಶನ್ ಈಗ ಬಂದಿರತಕ್ಕಂಥದ್ದು. ಹಾಗೇನೆ 24 ಸೀಟ್ಸ್ಗಳನ್ನ POKಗೆ ಅಂತ ಹೇಳಿ ವೇಕೆಂಟ್ ಆಗಿ ಇರಿಸುವಂಥದ್ದು. ಮುಂದಿನ ಆರ್ಟಿಕಲ್ ಬಿಮ್ಸ್ಟೆಕ್ ವರ್ಕಿಂಗ್ ಆನ್ ಜಾಯಿಂಟ್ ಡಿಸಾಸ್ಟರ್ ರಿಲೀಫ್ ಪ್ಲಾನ್ಸ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಹಾಗೆ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಕೂಡ ನಾವು ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಪ್ಯಾನೆಕ್ಸ್ 21 ಅನ್ನುವಂಥ ಒಂದು ಎಕ್ಸಸೈಸ್ ಜರುಗ್ತಾ ಇರ್ತಕ್ಕಂಥದ್ದು. ಇದು ಪ್ರಕೃತಿ ವಿಕೋಪಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅಂತ ಹೇಳಿ ಇರುವಂತ ಒಂದು ಮುಖ್ಯವಾದಂತ ಎಕ್ಸಸೈಸ್ ಆಗಿದೆ. ಇದನ್ನ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂದ್ರೆ ಬಿಮ್ಸ್ಟೆಕ್ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅನ್ನುವಂಥದ್ದು ಪ್ಯಾನೆಕ್ಸ್ 21 ಅನ್ನ ಈಗ ಜರುಗಿಸ್ತಾ ಇರ್ತಕ್ಕಂಥದ್ದು. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಆಫ್ ಬಿಮ್ಸ್ಟೆಕ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ. ಈ ರೀತಿಯ ಪದವನ್ನ ಡೈರೆಕ್ಟ್ ಆಗಿ ನೀಡಿ ಇದು ಏನನ್ನ ತಿಳಿಸುತ್ತೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟಂತ ಸರಿಯಾದ ವಾಕ್ಯ ಏನು, ಈ ರೀತಿ ನೇರವಾಗಿ ಪ್ರಶ್ನೆಯನ್ನ ಕೆಳಗೆ ಕೇಳ್ತಾರೆ. ಹಾಗಾಗಿ ಪ್ಯಾನೆಕ್ಸ್ 21 ಅಂದಾಕ್ಷಣ ಬಿಮ್ಸ್ಟೆಕ್ಕಿನ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅನ್ನ ಇಲ್ಲಿ ಕಾಣಬಹುದು. ಡಿಸಾಸ್ಟರ್ ರಿಲೀಫ್ ಎಕ್ಸಸೈಸ್ ಆಗಿ ಪ್ಯಾನೆಕ್ಸ್ 21 ಅನ್ನುವಂಥದ್ದು ಬಿಮ್ಸ್ಟೆಕ್ನ ಅಡಿಯಲ್ಲಿ ಆಗ್ತಾ ಇರ್ತಕ್ಕಂಥ ಎಕ್ಸಸೈಸ್ ಆಗಿದೆ. COVID-19 ಪ್ಯಾಂಡಮಿಕ್ ಒಂದು ಬ್ಲ್ಯಾಕ್ ಸ್ವಾನ್ ಆಗಿ ಈಗ ಜಗತ್ತಿನ ಹಲವಾರು ರಾಷ್ಟ್ರಗಳನ್ನ ಕಾಡ್ತಾ ಇರತಕ್ಕಂಥದ್ದು. ನ್ಯಾಷನಲ್ ಕೆಪಾಸಿಟೀಸ್ಗಳನ್ನ ಇದು ಓವರ್ವೆಲ್ಮ್ ಮಾಡಿದೆ, ಸಪ್ಲೈ ಚೈನ್ಸ್ಗಳನ್ನ ಇದು ಬ್ರೇಕ್ ಮಾಡಿದೆ, ಡಿಸ್ಟ್ರಪ್ಟ್ ಮಾಡಿದೆ. ಹಾಗಾಗಿ ಜನಗಳನ್ನ ಮತ್ತೆ ಹಿಂದಕ್ಕೆ ಸೆಳೆಯುವಂತ ಕಾರ್ಯವನ್ನ ಮಾಡಿತ್ತು. ಇದೆಲ್ಲದರಿಂದ ಮುಕ್ತಿಗೊಂಡು ಈ ಒಂದು ವಿಕೋಪವನ್ನ ಎದುರಿಸೋದಕ್ಕೆ ಅಂತ ಹೇಳಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಅನ್ನ ಪ್ಯಾನೆಕ್ಸ್ 21 ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅನ್ನ ನೀಡೋದಕ್ಕೆ ಅಂತ ಹೇಳಿ. ಪ್ಯಾನೆಕ್ಸ್ 21 ನ ಅಡಿಯಲ್ಲಿ ಬಾಂಗ್ಲಾದೇಶ್, ನೇಪಾಳ್, ಭೂತಾನ್, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಈ ಎಲ್ಲ ರಾಷ್ಟ್ರಗಳಿಂದ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ಗಳು ಮತ್ತು ಡೆಲಿಗೇಟ್ಸ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಮತ್ತು ಡಿಸಾಸ್ಟರ್ ರಿಲೀಫ್ಗೆ ಅಂತ ಹೇಳಿ ಒಂದು ಮಲ್ಟಿ ಏಜೆನ್ಸಿ ಎಕ್ಸಸೈಸ್ ಆಗಿ ಇದು ಕಾರ್ಯ ಮಾಡ್ತಾ ಇದೆ. ವೇರಿಯಸ್ ಸಿವಿಲ್ ಏಜೆನ್ಸೀಸ್ ಮತ್ತೆ ಆರ್ಮ್ಡ್ ಫೋರ್ಸಸ್ ಎಲ್ಲವೂ ಕೂಡ ಇದರ ಭಾಗವಾಗಿರುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಪ್ರಕೃತಿ ವಿಕೋಪಗಳಿಗೆ ಅದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅಥವಾ ಅದರ ಚಾಲೆಂಜಸ್ ಏನಿರುತ್ತೆ ಅದನ್ನ ಎಲ್ಲರೂ ಕೂಡ ಕೋಆಪರೇಟ್ ಮಾಡಿ ಪ್ರಾದೇಶಿಕವಾಗಿ ಒಂದು ರೀಜನಲ್ ಕೋಆಪರೇಷನ್ ಅನ್ನ ಜಾಯಿಂಟ್ ಪ್ಲಾನಿಂಗ್ ಅನ್ನ ಫೋಸ್ಟರ್ ಮಾಡೋದಕ್ಕೆ ಅಂತ ಹೇಳಿ ಇದು ಮುಖ್ಯವಾಗಿ ಈ ಒಂದು ಎಕ್ಸಸೈಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಸಡನ್ ಆಗಿ ಬರುವಂತ ಡಿಸಾಸ್ಟರ್ಸ್ಗಳಾಗಿರುತ್ತೆ. ಎಕಲಾಜಿಕಲ್ ಡಿಸ್ಟ್ರಪ್ಷನ್ ಅಥವಾ ಥ್ರೆಟ್ ಅನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಇದನ್ನ ಫೇಸ್ ಮಾಡೋದಕ್ಕೆ ಈ ರೀತಿಯ ಕೋಆಪರೇಷನ್ ಅವಶ್ಯಕ. ಹಾಗಾಗಿ ಇಂಥ ಒಂದು ಎಕ್ಸಸೈಸ್ ಅನ್ನ ಮಾಡುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬಿಮ್ಸ್ಟೆಕ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಬಿಮ್ಸ್ಟೆಕ್ ಅನ್ನುವಂಥದ್ದು ಒಂದು ಪ್ರಾದೇಶಿಕವಾದಂಥ ಒಂದು ಸಂಸ್ಥೆ ಆಗಿದ್ದು ಇಲ್ಲಿ 7 ಸದಸ್ಯ ರಾಷ್ಟ್ರಗಳನ್ನ ಕಾಣಬಹುದು. ಉದಾಹರಣೆಗೆ ಭಾರತ, ನೇಪಾಳ್, ಶ್ರೀಲಂಕಾ, ಭೂತಾನ್, ಬಾಂಗ್ಲಾದೇಶ್, ಥೈಲ್ಯಾಂಡ್ ಮತ್ತು ಮಯನ್ಮಾರ್ ಈ 7 ರಾಷ್ಟ್ರಗಳು ಕೂಡ ಬಿಮ್ಸ್ಟೆಕ್ನ ಭಾಗ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಭಾರತವು ಇದರ ಭಾಗವಾಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಹಾಗಾದ್ರೆ ಏಷ್ಯಾನ್ ರಾಷ್ಟ್ರಗಳ ಪೈಕಿ ಭಾರತವು ಸದಸ್ಯ ರಾಷ್ಟ್ರವಾಗಿದೆಯಾ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಸಾರ್ಕ್ ಅನ್ನುವಂಥದ್ದು ಅಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡ್ತಾ ಇಲ್ಲ. ಈ ಸಾರ್ಕ್ಗೆ ಆಲ್ಟರ್ನೇಟಿವ್ ಆಗಿ ರಿವೈವ್ ಆಗಿರ್ತಕ್ಕಂಥದ್ದು ಈ ಬಿಮ್ಸ್ಟೆಕ್ ಅನ್ನುವಂಥ ಸಂಸ್ಥೆ ಆಗಿದೆ. ಹಾಗಾದ್ರೆ ಇದರ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂದಾಗ ಬಾಂಗ್ಲಾದೇಶದ
ಢಾಕಾದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಕಾಣಬಹುದಾಗುತ್ತೆ. ಬಿಮ್ಸ್ಟೆಕ್ 7 ಸದಸ್ಯ ರಾಷ್ಟ್ರಗಳು, ಭಾರತವೂ ಕೂಡ ಭಾಗಿಯಾಗಿದೆ. ಹಾಗೆ ಸಾರ್ಕ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಷ್ಟಾಗಿ ಎಫೆಕ್ಟಿವ್ ಆಗಿಲ್ಲ. ಹಾಗಾಗಿ ಅದರ ಆಲ್ಟರ್ನೇಟಿವ್ ಆಗಿ ರಿವೈವ್ ಆಗ್ತಾ ಇದೆ ಬಿಮ್ಸ್ಟೆಕ್ ಅನ್ನುವಂಥ ಸಂಸ್ಥೆ. ಇದು ಈಗ ಪ್ಯಾನೆಕ್ಸ್ 21 ಅನ್ನುವಂಥ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಅನ್ನ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್, ಬಿಮ್ಸ್ಟೆಕ್ ಅನ್ನುವಂಥ ಆರ್ಗನೈಸೇಷನ್ ಕೂಡ ಇಂಪಾರ್ಟೆಂಟ್. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಏಷ್ಯಾನ್ ಅನ್ನುವಂಥ ಒಂದು ಸಂಸ್ಥೆಯ ಭಾಗವಾಗಿದೆಯಾ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಂಚಿಕೆಯ ಕಡೆಯ ಆರ್ಟಿಕಲ್, ಗವರ್ಮೆಂಟ್ ಡಿಸಗ್ರೀಸ್ ವಿತ್ ಇಂಡಿಯಾಸ್ ರ್ಯಾಂಕ್ ಇನ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಟ್ರಾನ್ಸ್ಪರೆನ್ಸಿ ರಿಲೇಟೆಡ್ ಇಶ್ಯೂಸ್ನ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗತ್ತೆ. 2021ರ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನುವಂಥದ್ದು ಪಬ್ಲಿಷ್ ಆಗಿದ್ದು, ಇದರಲ್ಲಿ ಭಾರತದ ರ್ಯಾಂಕಿಂಗ್ 180 ರಾಷ್ಟ್ರಗಳ ಪೈಕಿ 142ನೇ ರ್ಯಾಂಕಿಂಗ್ ಆಗಿದೆ. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂಥ ಸಂಸ್ಥೆ ಇದನ್ನ ಪಬ್ಲಿಷ್ ಮಾಡುವಂಥದ್ದು. ಈ ರ್ಯಾಂಕಿಂಗ್ ಅನ್ನ ಭಾರತ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದು ಸರಿ ಇಲ್ಲ ಅಂತ ಹೇಳಿ ಈ ರ್ಯಾಂಕಿಂಗ್ ಅನ್ನ ಭಾರತ ರಿಜೆಕ್ಟ್ ಮಾಡ್ತಾ ಇದೆ. ಹಾಗೆ ಭಾರತದ ಬೇರೆ ಔಟ್ಕಮ್ಸ್ಗಳನ್ನು ನೋಡಿದ್ರೆ ಭಾರತದ ಪರ್ಫಾರ್ಮೆನ್ಸ್ಗೆ ಕುರಿತಂತೆ ಜರ್ನಲಿಸಮ್ ಅಲ್ಲಿ ಇದು ಬ್ಯಾಡ್ ಫಾರ್ ಜರ್ನಲಿಸಮ್ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ ಈ ಒಂದು ರಿಪೋರ್ಟ್ನ ಕೆಳಗೆ ಭಾರತವನ್ನ. ಹಾಗೆ ಅಮಾಂಗ್ 5 ಮೋಸ್ಟ್ ಡೇಂಜರಸ್ ನೇಷನ್ಸ್ನ ಪೈಕಿ ಭಾರತವೂ ಕೂಡ ಒಂದು. ಜರ್ನಲಿಸ್ಟ್ಗಳಿಗೆ ಅಂತ ಹೇಳಿ ಜಗತ್ತಿನಲ್ಲಿ 5 ಡೇಂಜರಸ್ ರಾಷ್ಟ್ರಗಳು ಅಂದಾಗ ಅದರಲ್ಲಿ ಭಾರತವೂ ಕೂಡ ಒಂದಾಗುತ್ತೆ. ಹೆಚ್ಚು ಮಂದಿ ಜರ್ನಲಿಸ್ಟ್ಗಳು ಎಲ್ಲಿ ಕೊಲೆಯಾಗಿರ್ತಾರೋ ಅಂಥ ರಾಷ್ಟ್ರಗಳನ್ನ ಡೇಂಜರಸ್ ನೇಷನ್ಸ್ ಅಂತ ಗುರುತಿಸುವಂಥದ್ದು, ಅದರಲ್ಲಿ ಭಾರತವೂ ಕೂಡ ಭಾಗಿಯಾಗಿದೆ. ಇಲ್ಲಿ ಈ ಒಂದು ರ್ಯಾಂಕ್ ಅನ್ನ ಭಾರತ ರಿಜೆಕ್ಟ್ ಮಾಡ್ತಾ ಇದ್ದು, ಈ ಸಂಸ್ಥೆ ರ್ಯಾಂಕಿಂಗ್ ಅನ್ನ ನೀಡೋದಕ್ಕೆ ಫಾಲೋ ಮಾಡುವಂತ ಮೆಥಡಾಲಜಿ ಅನ್ನುವಂಥದ್ದು ಸರಿ ಇಲ್ಲ, ಕ್ವೆಶನಬಲ್ ಆಗಿದೆ ಅಂತ ಹೇಳಿ ಭಾರತದ ಸರ್ಕಾರ ತಿಳಿಸ್ತಾ ಇರ್ತಕ್ಕಂಥದ್ದು. ಸ್ಯಾಂಪಲ್ ಸೈಜ್ ಏನಿದೆ ಅದು ಸ್ಮಾಲ್ ಸ್ಯಾಂಪಲ್ ಸೈಜ್ ಇರುತ್ತೆ. ಅಂದ್ರೆ ಈ ಒಂದು ರಿಪೋರ್ಟ್ ಅನ್ನ ನೀಡೋದಕ್ಕೆ ಅಂತ ಹೇಳಿ ಅವರು ಕಲೆಕ್ಟ್ ಮಾಡುವಂತ ಸ್ಯಾಂಪಲ್ಸ್ ಅಥವಾ ಡೇಟಾ ಅನ್ನುವಂಥದ್ದು ಸ್ಮಾಲ್ ಇರುತ್ತೆ. ಅಥವಾ ಭಾರತದಲ್ಲಿ ಏನು ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತೇವೆ, ಆ ಪ್ರಜಾಪ್ರಭುತ್ವಕ್ಕೆ ಈ ರಿಪೋರ್ಟ್ನ ಅಡಿಯಲ್ಲಿ ಲಿಟ್ಲ್ ಇಂಪಾರ್ಟೆನ್ಸ್ ಅನ್ನ ಅಥವಾ ನೋ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ರೀತಿಯ ಕಾರಣಗಳನ್ನ ಹೇಳಿ ಭಾರತವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನ, ಇದರ ಒಂದು ರಿಪೋರ್ಟ್ನ ಅಡಿಯಲ್ಲಿ ಭಾರತಕ್ಕೆ ದೊರೆತಿರ್ತಕ್ಕಂಥ ರ್ಯಾಂಕಿಂಗ್ ಅನ್ನ ರಿಜೆಕ್ಟ್ ಮಾಡ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2021ನೇ ಸಾಲಿನಲ್ಲಿ ಭಾರತದ ರ್ಯಾಂಕಿಂಗ್ 142 ಆಗಿದೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ಅನ್ನುವಂಥದ್ದು ತಿಳಿದಿರಬೇಕು. 180 ರಾಷ್ಟ್ರಗಳ ಪೈಕಿ 142ನೇ ಸ್ಥಾನ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇವರು ಇದನ್ನ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು. ಭಾರತ ಒನ್ ಆಫ್ ದಿ 5 ಮೋಸ್ಟ್ ಡೇಂಜರಸ್ ನೇಷನ್ಸ್ ಅನ್ನುವಂಥದ್ದನ್ನ ಜರ್ನಲಿಸಮ್ಗೆ ಸಂಬಂಧಪಟ್ಟಂತೆ ಮೈನ್ಸ್ ಉತ್ತರಗಳನ್ನು ಬರೆಯುವಾಗ ನಾವು ಡೇಟಾವನ್ನು ಬಳಕೆ ಮಾಡ್ಕೊಳ್ಬಹುದು. ಜರ್ನಲಿಸಮ್ಗೆ ಬ್ಯಾಡ್ ಅಂತ ಹೇಳಿ ಇದು ಗುರುತಿಸ್ಕೊಳ್ತಾ ಇದೆ. ಆದರೆ ಈ ರಿಪೋರ್ಟನ್ನೇ ಭಾರತ ಕ್ವೆಶನಬಲ್ ಆದಂಥ ಮೆಥಡಾಲಜಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನ ಪ್ರತಿ ವರ್ಷವೂ ಕೂಡ ಯಾವ ದಿನದಂದು ಆಚರಿಸ್ತೇವೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 2021ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇಯ ಥೀಮ್ ಏನು ಅಥವಾ ಇದರ ಧ್ಯೇಯ ಏನು ಅಂತ ಅಂದಾಗ, ಧ್ಯೇಯ ವಾಕ್ಯ ಇನ್ಫಾರ್ಮೇಶನ್ ಆಸ್ ಅ ಪಬ್ಲಿಕ್ ಗೂಡ್ ಅನ್ನುವಂಥದ್ದು ಇದರ ಒಂದು ಧ್ಯೇಯ ವಾಕ್ಯ ಆಗಿರುತ್ತೆ. ಇಂಪಾರ್ಟೆಂಟ್ ಡೇಸ್ಗೆ ಸಂಬಂಧಪಟ್ಟಂತೆ, ಇಂಪಾರ್ಟೆಂಟ್ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ದಿನವನ್ನು ಆಚರಿಸ್ತಾ ಇದ್ರೆ ಈ ವರ್ಷದ ಧ್ಯೇಯ ವಾಕ್ಯ ಏನಾಗಿರುತ್ತೆ ಅದರ ಅಡಿಯಲ್ಲಿ ಅನ್ನುವಂಥದ್ದು ನಮಗೆ ತಪ್ಪದೆ ತಿಳಿದಿರಬೇಕು. ಪ್ರಿಲಿಮ್ಸ್ನಲ್ಲಿ ಒಂದು ಫೇವ್ರೇಟ್ ಏರಿಯಾ ಅನ್ಬಹುದು. KPSC ಅಥವಾ UPSC ಯಾವುದೇ ಪರೀಕ್ಷೆಗಳಲ್ಲಿ ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಇದಿಷ್ಟು ಈ ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.